ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ, ತುಂಬ ಸಂತೋಷವಾಗಿದ್ದೀರಾ. ಗುರುವಿನ ಆಶೀರ್ವಾದ, ಹಾಗೆ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದ, ಹಾಗೆ ಹಿರಿಯರ ಆಶೀರ್ವಾದ, ನಿಮ್ಮ ಪೂರ್ವಜರ ಆಶೀರ್ವಾದ ಸದಾ ನಿಮ್ಮನ್ನು ರಕ್ಷಣೆ ಮಾಡ್ತದೆ. ಹಾಗೆ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ರೀಡಿಂಗನ್ನು ಶುರು ಮಾಡೋಣ. ಇವತ್ತಿನ ಎನರ್ಜಿ ಯಾವ ರೀತಿ ನಿಮಗೆ ಕನೆಕ್ಟ್ ಆಗ್ತದೆ, ಯಾವ ರೀತಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಹಾಗೆ ಯಾವೆಲ್ಲ ವಿಚಾರಗಳಲ್ಲಿ ಒಂದು ಪರಿಹಾರವನ್ನು ಕೊಡೋದ್ರ ಮೂಲಕ ನಿಮಗೆ ಕೆಲವು ಭರವಸೆಗಳನ್ನು ಮೂಡಿಸೋದ್ರ ಜೊತೆಗೆ ನಿಮ್ಮ ಜೊತೆ ಯಾವ ಶಕ್ತಿ ಈ ಸಮಯದಲ್ಲಿ ನಿಂತು ಕಾರ್ಯನಿರ್ವಹಿಸ್ತದೆ, ಅದರ ಆಧಾರದ ಮೇಲೆ ನೀವು ಕೆಲವೊಂದು ತೀರ್ಮಾನಗಳನ್ನು ಹೇಗೆ ತಗೊಳ್ತಾ ಇದ್ದೀರಾ, ಹೇಗೆ ನೀವು ಒಂದು ಚಿಂತೆಯಿಂದ ಚಿಂತನೆ ಕಡೆ ಜಾರ್ತಾ ಇದ್ದೀರಾ, ನಿಮ್ಮ ಮನಸ್ಥಿತಿ ಹೇಗೆ ಬಲವಾಗಿದೆ, ಹಾಗೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ನೀವು ಕೆಲವೊಂದು ಎಚ್ಚರಿಕೆಗಳನ್ನು ತಗೊಳ್ಳುತ್ತಾ ಯಾವ ರೀತಿ ಒಂದು ಮುಂದುವರಿತಾ ಇದ್ದೀರಾ, ಅದಕ್ಕೆ ಯಾವ ಒಂದು ಶಕ್ತಿ ನಿಮಗೆ ಬಲ ನೀಡ್ತಾ ಇದೆ ಅನ್ನುವುದನ್ನು ಈ ಗುರುವಿನ ಶಕ್ತಿಯಾಗಿರ್ಬೋದು, ಹಾಗೆ ನೀವು ನಂಬಿದ ದೈವಶಕ್ತಿಗಳು ಯಾವ ರೀತಿ ನಿಮಗೆ ಕನೆಕ್ಟ್ ಆಗಿ ಸೂಚನೆಗಳನ್ನು ನೀಡ್ತವೆ, ಹಾಗೆ ಭರವಸೆಗಳೊಂದಿಗೆ ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ಎನರ್ಜಿಗೆ ನೀವು ಕನೆಕ್ಟ್ ಆಗಬೇಕು ಅಂದರೆ ಗುರುವನ್ನು ಹಾಗೆ ನೀವು ನಂಬಿದ ದೈವಶಕ್ತಿಗಳನ್ನು ನಂಬಿಕೆಯೊಂದಿಗೆ ನೀವು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನೀವು ಈ ರೀಡಿಂಗಿಗೆ ಕನೆಕ್ಟ್ ಆಗಿ. ಹಾಗೆ ಸ್ನೇಹಿತರೆ, ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಮೊದಲನೆಯದಾಗಿ, ನೀವು ಬಾಬಾರವರ ಮೇಲೆ ವಿಶ್ವಾಸ ಇಟ್ಟಿದ್ದೀರಾ ಅಂದರೆ ಕೆಲವು ಬಾರಿ ನಿಮಗೆ ಕೆಲವು ಪರೀಕ್ಷೆಗಳನ್ನು ಎದುರಿಸುವ ಸಂದರ್ಭಗಳು ಎದುರಾಗ್ತಾ ಇರ್ತವೆ. ಆಗಲೇ ನಿಮ್ಮ ನಂಬಿಕೆ, ಶ್ರದ್ಧೆ, ಭಕ್ತಿ, ವಿಶ್ವಾಸ ಎಲ್ಲೋ ಒಂದು ರೀತಿಲಿ ಚದುರಲು ಶುರುವಾಗುತ್ತೆ. ಆ ಸಮಯದಲ್ಲಿ ಬಾಬಾರವರಲ್ಲಿ ನೀವು ಒಂದು ಹೇಳ್ತೀರಾ, ನಾನು ಎಷ್ಟು ನಂಬಿದ್ದೆ, ಎಷ್ಟು ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡಿದ್ದೆ, ಆದರೂ ಕೂಡ ನನ್ನ ಜೀವನದಲ್ಲಿ ಯಾಕೆ ಈ ಸಮಸ್ಯೆಗಳು ಇನ್ನೂ ನನ್ನನ್ನು ಕಾಡ್ತಾ ಇದ್ದಾವೆ, ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಅಥವಾ ಇಲ್ವಾ ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತಲೂ ಕೂಡ ನೀವು ಗುರುವಿನ ಎದುರಿಗೆ ನಿಂತು ಪ್ರಶ್ನೆಯನ್ನು ಮಾಡ್ತೀರಾ. ಈ ರೀತಿಯ ಪರಿಸ್ಥಿತಿಯನ್ನು ನೀವು ಅನುಭವಿಸ್ತಾ ಇದ್ದೀರಾ. ಈ ರೀತಿಯ ಏರಿಳಿತಗಳು, ಕೆಲವೊಂದು ಪರಿಸ್ಥಿತಿಗಳನ್ನು ಎದುರಿಸಲಾಗದೆ ನಿಮ್ಮ ಜೀವನದಲ್ಲಿ ನೀವು ಎಲ್ಲೋ ಒಂದು ರೀತಿಯಲ್ಲಿ ಕುಗ್ಗಿ ಕುಸಿತಾ ಇದ್ದೀರಾ ಅಂದರೆ ಇದು ನನ್ನ ಪರೀಕ್ಷೆಯಾಗಿದೆ, ಹಾಗೆ ಕರ್ಮದ ಒಂದು ಸ್ವತಂತ್ರತೆಯನ್ನು ಪಡ್ಕೊಳ್ಳೋ ರೀತಿಯಲ್ಲಿ ಇದು ಕೊನೆಯ ಹಂತವಾಗಿದೆ. ನಾನು ನಿಮ್ಮನ್ನು ಶುದ್ಧೀಕರಣಗೊಳಿಸ್ತಾ ಇದ್ದೀನಿ, ಹಾಗೆ ಕೆಲವು ಪರೀಕ್ಷೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ, ನಿಜ ಇಲ್ಲ ಅಂತಲ್ಲ. ಯಾಕಂದರೆ ನಿಮ್ಮ ವಿಶ್ವಾಸ ಎಷ್ಟು ಗಟ್ಟಿಯಾಗಿದೆ, ಹಾಗೆ ನೀವು ಸಂದೇಹರಹಿತರಾಗಿ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಎಷ್ಟು ಒಪ್ಪಿಕೊಂಡಿದ್ದೀರಾ ಅನ್ನೋದನ್ನು ನಾನು ನೋಡಬೇಕು. ಹಾಗಾಗಿ ಕೆಲವು ಪರೀಕ್ಷೆಗಳು ನಿಮ್ಮ ಜೀವನದಲ್ಲಿ ಎದುರಾಗಿದ್ದಾವೆ. ಹಾಗೆ ಆ ಪರೀಕ್ಷೆಗಳ ಮೂಲಕವೇ ನಿಮ್ಮ ಒಂದು ಹಿಂದಿನ ಜನ್ಮದ ಒಂದು ಕೆಟ್ಟ ಕರ್ಮದ ಬ್ಲಾಕೇಜ್ಗಳನ್ನು ಕೂಡ ನಾನು ಇಲ್ಲಿ ನಿವಾರಿಸ್ತಾ ಇದ್ದೀನಿ ಅನ್ನುವ ಒಂದು ಸೂಚನೆಯನ್ನು ನಿಮಗೆ ಮನದಟ್ಟು ಮಾಡಿಸುವ ಪ್ರಕ್ರಿಯೆ ನಡೀತಾ ಇದೆ. ಇದೇ ಶುದ್ಧೀಕರಣದ ಸಮಯವಾಗಿದೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ. ಕೆಲವರ ಎನರ್ಜಿ ಪ್ರಕಾರ ನೀವು ಬಾಬಾರವರನ್ನು ನಂಬಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಾಣ್ತಾ ಇದ್ದೀರಾ. ಮುಂದೆ ಕೂಡ ಅದೇ ವಿಶ್ವಾಸದಿಂದ ಸಾಕ್ತಾ ಇದ್ದೀರಾ. ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ, ನನಗೆ ಯಾವುದೇ ರೀತಿ ಭಯ ಇಲ್ಲ, ನನ್ನ ಕರ್ಮವನ್ನು ನಾನು ಮಾಡ್ತೀನಿ, ಫಲವನ್ನು ಅವರೇ ಸಮಯಕ್ಕೆ ಸರಿಯಾಗಿ ತಂದುಕೊಡ್ತಾರೆ ಅನ್ನುವ ವಿಶ್ವಾಸ ತುಂಬ ಗಟ್ಟಿಯಾಗಿದೆ. ಕೆಲವರಲ್ಲಿ ಒಂದು ಏರಿಳಿತ ಇದೆ, ಅಂದರೆ ಆ ಪರಿಸ್ಥಿತಿಗಳು, ಆ ಸಮಸ್ಯೆಗಳು ಎದುರಾದಾಗ ಎಲ್ಲೋ ಒಂದು ರೀತಿಯಲ್ಲಿ ಬಾಬಾ ನನ್ನ ಪ್ರಾರ್ಥನೆಯನ್ನು ಕೇಳಿಸ್ಕೊಳ್ಳಿಲ್ವಾ, ನನ್ನ ಕೈ ಬಿಟ್ಬಿಟ್ರಾ, ನನ್ನ ಹಣೆ ಬರನ ಇಷ್ಟೇನಾ ಅಂತ ಹೇಳಿ ನಿಮಗೆ ನೀವು ಪ್ರಶ್ನೆಯನ್ನು ಮಾಡ್ಕೊಳ್ತಾ ಇದ್ದೀರಾ. ಆದರೆ ಪರಿಸ್ಥಿತಿಗಳು ಹೇಗೆ ಏರಿಳಿತವನ್ನು ಕೊಡ್ತಾ ಇದ್ದರೂ ಕೂಡ ನಿಮ್ಮ ಶ್ರದ್ಧೆ, ನಿಮ್ಮ ಭಕ್ತಿ, ನಿಮ್ಮ ಒಂದು ಗಟ್ಟಿಯಾದ ನಿಲುವು ಅಲುಗಾಡಬಾರದು, ಸಂದೇಹಕ್ಕೆ ಒಳಗಾಗಬಾರ್ದು. ನಿಮ್ಮ ಒಂದು ಶ್ರದ್ಧೆ, ನಿಮ್ಮ ಭಕ್ತಿಯ ವಿಚಾರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಈಗ ಕೆಲವು ವಿಚಾರಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಕೆಲವು ಜನರಾಗಿರ್ಬೋದು ನಿಮ್ಮ ಕಡೆ ಇಲ್ಲದೇ ಇದ್ದರೂ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಕ್ಕಿಂತ ಹೆಚ್ಚೇ ವಿಪರೀತವಾದ ಸಮಸ್ಯೆಗಳು, ಪರಿಸ್ಥಿತಿಗಳು ನಿಮಗೆ ಎದುರಾಗ್ತಾ ಇದ್ದರೂ ಕೂಡ ನೀವು ನಂಬಿಕೆ, ಶ್ರದ್ಧೆ ಬಿಡಬಾರ್ದು. ಇದು ನಿಮ್ಮ ಪರೀಕ್ಷೆಯೂ ಆಗಿದೆ, ಹಾಗೆ ಕರ್ಮ ಕಳೆದುಕೊಳ್ಳುವ ಕೊನೆಯ ಹಂತವೂ ಆಗಿದೆ. ಹಾಗಾಗಿ ಇಲ್ಲಿ ನೀವು ಸಂದೇಹ ರಹಿತರಾಗಿ ಬಲವಾಗಿ ಗುರುವಿನ ಶರಣದಲ್ಲಿ ಹೇಗೆ ಸಮರ್ಪಣೆಯಾಗಿದ್ರೋ ಅದೇ ದೃಢತೆಯನ್ನು ಮುಂದೆ ತಗೊಂಡು ಹೋಗಬೇಕು. ಚಿಂತೆಯನ್ನು ಚಿಂತನೆಯಾಗುತ್ತಾ ನೀವು ಅವರ ನಾಮಸ್ಮರಣೆಯೊಂದಿಗೆ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಜೋಡಣೆ ಮಾಡ್ತಾ ಹೋದಷ್ಟು ನಿಮ್ಮ ಜೀವನ, ನಿಮ್ಮ ಭವಿಷ್ಯ ಸುರಕ್ಷಿತವಾಗ್ತಾ ಹೋಗುತ್ತೆ. ಒಮ್ಮೆ ನೀವು ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ನೀವು ಸಮರ್ಪಣೆ ಮಾಡ್ಕೊಂಡಿದ್ದೀರಾ ಅಂದರೆ ಆ ಕಡೆ ದಿಕ್ಕಿಗೆ ನೀವು ಪಯಣಿಸ್ತಾ ಇದ್ದೀರಾ. ದೇವರ ಬಗ್ಗೆ ನಂಬಿಕೆ ಆಗಿರ್ಬೋದು, ಒಂದು ವ್ರತದ ಬಗ್ಗೆ ನಂಬಿಕೆ ಆಗಿರ್ಬೋದು, ಮಂತ್ರ ಜಪದ ಬಗ್ಗೆ ನಂಬಿಕೆ ಆಗಿರ್ಬೋದು, ಹಾಗೆ ಒಂದು ಒಳ್ಳೆಯ ಕಾರ್ಯಗಳ ಬಗ್ಗೆ ನಂಬಿಕೆ, ದಯೆ, ಕರುಣೆ, ಪ್ರೇಮ, ಸೇವೆಯ ಬಗ್ಗೆ, ಒಂದು ಮನುಷ್ಯತ್ವ, ಮಾನವೀಯತೆಯ ಬಗ್ಗೆ ನಿಮಗೆ ಅತೀವ ಒಂದು ಬಲವಾದ ನಂಬಿಕೆ ಇದೆ. ಇವೆಲ್ಲ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡ್ರೆ ನಮ್ಮ ವ್ಯಕ್ತಿತ್ವವೇ ಬೇರೆಯದೇ ರೀತಿಯಲ್ಲಿ ರೂಪುಗೊಳ್ಳುತ್ತೆ ಅನ್ನೋದು ವಾಸ್ತವ ಸತ್ಯದ ಮೂಲಕ ನಿಮಗೆ ಅರ್ಥ ಆಗಿದೆ. ಅದರ ಆಧಾರದ ಮೇಲೆಯೇ ನೀವು ಗುರುವಿನ ಶರಣದಲ್ಲಿ ಹೋಗೋದು, ಇಲ್ಲ ನೀವು ನಂಬಿದ ಇಷ್ಟ ದೇವತೆಗಳ ಶರಣದಲ್ಲಿರೋದು, ಪೂಜೆ ಮಾಡೋದು, ವ್ರತ ಮಾಡೋದು, ಆರಾಧನೆ ಮಾಡೋದು ಮಾಡ್ತಾ ಇರ್ತೀರ.
ಇಲ್ಲಿ ನಿಮ್ಮ ಪ್ರಾರ್ಥನೆಯ ಮೇಲೆ, ನಿಮ್ಮ ಭಕ್ತಿಯ ಮೇಲೆ, ನಿಮ್ಮ ಶ್ರದ್ಧೆಯ ಮೇಲೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ, ಸಂದೇಹ ಪಡಬಾರ್ದು ಅಂತೇಳಿ ಗುರು ನಿಮಗೆ ನೇರವಾದ ಮಾರ್ಗದರ್ಶನ ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನೀವು ಯಾವಾಗ ನಿಮ್ಮ ಬಗ್ಗೆನೇ, ನೀವು ಮಾಡ್ತಾ ಇರುವ ಒಂದು ಸೇವೆ, ಪ್ರಾರ್ಥನೆ, ಒಂದು ಒಳ್ಳೆಯ ಕೆಲಸಗಳ ಬಗ್ಗೆನೇ, ಕರ್ಮಗಳ ಬಗ್ಗೆನೇ ವಿಶ್ವಾಸ ಕಳ್ಕೊಳ್ತಿರೋ ಆಗ ಆ ಒಂದು ದಾರಿಯಲ್ಲಿ ಅಡೆತಡೆಗಳು, ಬ್ಲಾಕೇಜ್ಗಳು ಉಂಟಾಗಲಿಕ್ಕೆ ಶುರುವಾಗ್ತವೆ. ಅಂದರೆ ನೀವು ಸಂದೇಹ ಪಟ್ಟಷ್ಟು, ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಂಡಷ್ಟು ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಅಷ್ಟಾಗಿ ಪರಿಣಾಮ ಬೀರೋದಿಲ್ಲ. ಅಂದರೆ ಅವುಗಳನ್ನು ನೀವೇ ಎಲ್ಲೋ ಒಂದು ರೀತಿಲಿ ಸಂದೇಹ ಪಟ್ಟು ಬ್ಲಾಕೇಜ್ ಅನ್ನೋ ರೀತಿಲಿ ತಡೆ ಹಿಡಿತಾ ಇದ್ದೀರಾ. ಅದನ್ನು ಬಿಟ್ಟು ಹೊರತುಪಡಿಸಿ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಯಾವುದೇ ಒಂದು ಒಳ್ಳೆಯ ಕೆಲಸ ವ್ಯರ್ಥ ಆಗಿಲ್ಲ. ಕೆಟ್ಟ ಕೆಲಸವೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಅಂತ ಅಂದಮೇಲೆ ಒಳ್ಳೆಯ ಕೆಲಸಗಳು ಹೇಗೆ ವ್ಯರ್ಥ ಆಗಲಿಕ್ಕೆ ಸಾಧ್ಯ ಅನ್ನೋ ರೀತಿಲಿ ಗುರುವಿನ ಪ್ರಶ್ನೆಯಾಗಿದೆ. ಹಾಗಾಗಿ ನೀವೇನು ಒಂದು ಒಳ್ಳೆಯ ಸೇವೆಯನ್ನು ಮಾಡಿದಿರೋ ಖಂಡಿತ ಅದು ಒಂದು ಒಳ್ಳೆಯ ರೀತಿಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ತಾ ಇದೆ. ಮುಂದಿನ ಭವಿಷ್ಯ ನಿಮಗೆ ಕಾಣಿಸ್ತಾ ಇಲ್ಲ, ಆದರೆ ಗುರುವಿಗೆ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಅದನ್ನು ರೂಪಿಸಿ ಕೊಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಸಂದೇಶವನ್ನು ಈ ಎನರ್ಜಿಯ ಮೂಲಕ ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಸಮಸ್ಯೆಗಳಾಗಿರ್ಬೋದು, ಪರಿಸ್ಥಿತಿಗಳಾಗಿರ್ಬೋದು, ಒಂದು ವಿಚಾರ, ಜನರು ಯಾವುದೇ ರೀತಿ ವ್ಯತಿರಿಕ್ತವಾಗಿ ನಿಮ್ಮ ಮೇಲೆ, ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದರೂ ಕೂಡ ಅವರ ಬಗ್ಗೆ ನೀವು ಯಾವಾಗ ಪ್ರತಿಕ್ರಿಯಿಸೋದಿಲ್ಲ ಆಗ ಅವು ನಿಷ್ಪ್ರಯೋಜಕವಾಗ್ತವೆ, ಆ ಒಂದು ಎನರ್ಜಿ. ಹಾಗಾಗಿ ಇಲ್ಲಿ ನೀವು ನಿಮ್ಮ ಒಂದು ಗುರಿ, ನಿಮ್ಮ ದೃಷ್ಟಿಕೋನ ಯಾವ ಕಡೆ ಇರಬೇಕು ಅಂದರೆ ನೀವೇನು ಸಾಧನೆ ಮಾಡಬೇಕು ಅಂತ ಇದ್ದೀರಾ, ನೀವೇನು ಅಂದ್ಕೊಂಡಿದ್ದೀರಾ ಆ ಕಡೆ ಹೋಗ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ನೀವು ಪೂರ್ಣವಾದ ನಂಬಿಕೆ ಇಟ್ಟು ಹೋಗಬೇಕು. ಹಿಂದೆ ನಿಂತು ಯಾರೋ ಏನಾದರೂ ಅಂತ ಇದ್ದಾರಾ ಅನ್ನೋದ್ರ ಕಡೆ ನೀವು ಯಾವಾಗ ಗಮನ ಕೊಡ್ತೀರೋ, ಇಲ್ಲ ಆ ರೀತಿಯ ಮಾತುಗಳಿಗೆ ನೀವು ಯಾವಾಗ ಪ್ರತಿಕ್ರಿಯಿಸ್ತೀರೋ ಆಗ ನಿಮ್ಮ ದಾರಿಯಲ್ಲಿ ನೀವೇನು ನಿಮ್ಮ ಗುರಿ ತಲುಪಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ಅದು ಯಾವುದೇ ರೀತಿ ವಿಚಾರ ತಗೊಳ್ಳಿ, ನಿಮ್ಮ ಅಭಿಪ್ರಾಯಕ್ಕೆ, ನಿಮ್ಮ ಪ್ರಾರ್ಥನೆಗೆ, ನಿಮ್ಮ ನಂಬಿಕೆಗೆ, ನಿಮ್ಮ ಒಂದು ಜೀವನದಲ್ಲಿ ಏನು ಸಾಧನೆ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿರ್ತೀರೋ, ಇಲ್ಲ ಪಡ್ಕೊಳ್ಬೇಕು ಅಂತ ಗುರಿ ಇರ್ತೀರೋ, ಆ ಗುರಿಯ ಕಡೆ ಹೊರಟಾಗ ಈ ರೀತಿಯ ಜನರು ಒಂದು ಪರೀಕ್ಷೆಗಳಾಗಿ ಎದುರಾಗ್ಬೋದು, ಇಲ್ಲ ಒಂದು ಕರ್ಮಗಳಾಗಿ ಎದುರಾಗ್ಬೋದು, ಇಲ್ಲ ಒಂದು ಪಾಠವಾಗಿ ಎದುರಾಗ್ಬೋದು. ಒಟ್ಟಾರೆಯಾಗಿ ಈ ಎನರ್ಜಿಯನ್ನು ನೀವು ಯಾವ ರೀತಿ ತಗೊಳ್ತೀರಾ, ಯಾವ ರೀತಿ ನೋಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಮುಂದಿನ ಗುರಿ ನೀವು ತಲುಪಲಿಕ್ಕೆ ಸಾಧ್ಯ ಆಗೋದು. ಇಲ್ಲ ಅಂದರೆ ಆ ಗುರಿ ಅರ್ಧಕ್ಕೆ ನಿಲ್ಲುತ್ತೆ. ಆ ಗುರಿ ನೀವು ಯಾವತ್ತಾದರೂ ತಲುಪಲೇಬೇಕು, ಆದರೆ ಇವುಗಳನ್ನು ಯಾವಾಗ ಎದುರಿಸಿ ನಿಲ್ತೀರೋ ಆವಾಗಲೇ ತಲುಪಕ್ಕಾಗೋದು. ಅಲ್ಲಿಯವರೆಗೂ ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತಾನೆ ಇರ್ತವೆ. ಹಾಗಾಗಿ ಹಿತವಾದ ಸಂದೇಶದೊಂದಿಗೆ ಇಲ್ಲಿ ಗುರುವು ನಿಮಗೆ ಹೇಳ್ತಾ ಇದ್ದಾರೆ, ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ. ಅಂದರೆ ಈಗ ಎಂತಹ ಪರಿಸ್ಥಿತಿಗಳೇ ನಿಮಗೆ ಎದುರಾಗಿರಲಿ, ಎಂಥ ಜನರೇ ನಿಮ್ಮ ವಿರುದ್ಧವಾಗಿ ಒಂದು ಸಂಚು ಮಾಡ್ತಾ ಇರಲಿ, ಅವರೆಲ್ಲರನ್ನ ನಾನು ನೋಡ್ಕೊಳ್ತಾ ಇದ್ದೀನಿ. ಹಾಗಾಗಿ ನೀವು ನನ್ನ ಶರಣದಲ್ಲಿದ್ದೀರಾ ಅಂದರೆ ನಿಮ್ಮನ್ನು ನಾನು ಯಾವತ್ತಿಗೂ ಕೂಡ ಕೈ ಬಿಡೋದಿಲ್ಲ. ನಿಮ್ಮ ಎಲ್ಲ ಪ್ರಯತ್ನಗಳು ಕೂಡ ಯಾವುದೇ ರೀತಿಯಲ್ಲೂ ನಿರರ್ಥಕವಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವೆಲ್ಲವೂ ಫಲಕಾರಿಯಾಗಲಿಕ್ಕೆ ನಾನೊಂದು ಯೋಜನೆಯನ್ನು ಮಾಡಿದ್ದೀನಿ. ನನ್ನ ಯೋಜನೆಯಲ್ಲಿ ನಿಮ್ಮ ಭವಿಷ್ಯ ಸುರಕ್ಷಿತವಾಗಿದೆ, ಅದನ್ನು ನೀವು ನಂಬಬೇಕು. ಆಗಲೇ ನಿಮ್ಮ ಜೀವನದಲ್ಲಿ ಆ ಬದಲಾವಣೆಯನ್ನು ನೀವು ಕಾಣ್ತೀರ. ಈಗಾಗಲೇ ಕೆಲವರ ಎನರ್ಜಿಯ ಪ್ರಕಾರ ನೀವು ಬಾಬಾರವರ ಶಕ್ತಿಗಳನ್ನು ಈಗಾಗಲೇ ಮನಗಂಡಿದ್ದೀರಾ. ಅವರು ನಿಮ್ಮ ಜೀವನದಲ್ಲಿ ಅಸಂಭವ ಅಂದದ್ದನ್ನು ಕೂಡ ಸಂಭವವಾಗಿಸಿ ನಿಮ್ಮ ನಂಬಿಕೆ, ಭರವಸೆಯನ್ನು ಉಳಿಸಿ ನಿಮ್ಮ ಜೊತೆ ನಾನಿದ್ದೀನಿ, ಒಂಟಿ ಅಲ್ಲ ಅನ್ನೋ ರೀತಿಲಿ ನಿಮಗೆ ಒಂದು ಸಾಕ್ಷಿಯನ್ನು, ಅನುಭೂತಿಯನ್ನು ಕೊಟ್ಟಿದ್ದಾರೆ ಅಲ್ವಾ. ಆ ಅನುಭವದೊಂದಿಗೆ ನೀವು ಇನ್ನೂ ಹೆಚ್ಚಿನ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗಲಿಕ್ಕೆ ಕಾರಣವಾಗಿದೆ ನಿಮ್ಮ ಜೀವನ. ಹಾಗೆ ಜೀವನದಲ್ಲಿ ನೀವು ತುಂಬ ಒಳ್ಳೆಯ ನಿರ್ಧಾರಗಳನ್ನು ಈಗಾಗಲೇ ತಗೊಂಡಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಜನರು ಕೂಡ ನಿಮಗೆ ಕನೆಕ್ಟ್ ಆಗಿದ್ದಾರೆ. ಕೆಲವು ಜನರಿಂದ ನಿಮಗೆ ಮೋಸ ಆಗಿದೆ, ಇಲ್ಲ ನೋವಾಗಿದೆ ಅಂದರೆ ಅದು ಪಾಠ ಆಗಿತ್ತು. ಆ ಪಾಠದಿಂದಲೇ ಇವತ್ತು ನೀವು ಒಬ್ಬ ಮನುಷ್ಯನಾಗಿ ಬಾಳಲಿಕ್ಕೆ ಸಾಧ್ಯವಾಗಿದೆ ಅಲ್ವಾ. ಆ ಪಾಠ ಸಿಗದಿದ್ದರೆ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ಅಂಧಕಾರದಲ್ಲಿ ನೀವು ಬದುಕಿಬಿಡ್ತಿದ್ರಿ. ಆದರೆ ಆ ಪಾಠಗಳು ನಿಮ್ಮನ್ನು ಆ ಅಂಧಕಾರದಿಂದ ಬೆಳಕಿನತ್ತ ಕರ್ಕೊಂಡು ಬಂದಿದೆ. ಹಾಗಾಗಿ ಹೇಳ್ತಾ ಇರೋದಿಲ್ಲಿ ಬಾಬಾ, ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೋ ಅದು ಕಾರಣವಿಲ್ಲದೆ ನಡೆಯೋದಿಲ್ಲ. ನನ್ನ ಶರಣದಲ್ಲಿ ಬಂದ ಮೇಲಂತೂ ನಿಮ್ಮ ಜೀವನದಲ್ಲಿ ಯಾವುದೂ ಕೆಟ್ಟದಾಗಲಿಕ್ಕೆ ನಾನು ಬಿಡೋದಿಲ್ಲ. ಏನೇ ಕೆಟ್ಟದಾಗ್ತಾ ಇದ್ರು ಅಂತ ಹೇಳಿ ನಿಮ್ಗೆ ಏನಾದರೂ ಅನಿಸ್ತಾ ಇದೆ ಅಂದರೆ ಅದು ನಿಮ್ಮ ಕರ್ಮದ ಫಲವಾಗಿರುತ್ತೆ. ಅದನ್ನು ಅನುಭವಿಸಿ ಅದನ್ನು ಕ್ಲಿಯರ್ ಮಾಡಿಕೊಂಡು ನೀವು ಮುಂದೆ ಹೋಗಲಿಕ್ಕೆ ನಾನು ದಾರಿಯನ್ನು ತೆರೆದುಕೊಡ್ಬೇಕಾಗಿರುತ್ತೆ. ಹಾಗಾಗಿ ಆ ಅಡ್ಡಿ ಆತಂಕಗಳು, ಆ ರೀತಿಯ ಪರಿಸ್ಥಿತಿಗಳು ನಿಮ್ಮ ಎದುರಿಗೆ ಎದುರಾಗಿದ್ದಾವೆ. ಅವುಗಳನ್ನು ನೀವು ಧೈರ್ಯವಾಗಿ ಎದುರಿಸಿ ನಿಂತಾಗ, ಓಡಿ ಹೋಗದೆ ಧೈರ್ಯವಾಗಿ ಎದುರಿಸಿ ನಿಂತಾಗ ನನ್ನ ಶರಣದಲ್ಲಿದ್ದವರನ್ನು ನಾನು ಕಾಪಾಡಿಕೊಳ್ತೀನಿ ಅನ್ನುವ ಭರವಸೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ಇಲ್ಲಿ ಬಾಬಾ ಹೇಳೋದು, ನೀವು ನನಗೋಸ್ಕರ ಏನನ್ನೂ ಕೊಡಬೇಕಾಗಿಲ್ಲ, ಹಾಗೆ ನನ್ನನ್ನು ನೀವು ಎಲ್ಲೆಲ್ಲೋ ಹೊರಗೆಲ್ಲ ಹುಡುಕುವ ಅವಶ್ಯಕತೆಯೂ ಇಲ್ಲ. ನಾನು ನಿಮ್ಮೊಳಗೆ ಇದ್ದೀನಿ.
ನಿಮ್ಮಿಂದ ನನಗೆ ಏನಾದರೂ ಕೊಡಬೇಕು ಅಂದರೆ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿ ಮನುಷ್ಯತ್ವ, ಮಾನವೀಯತೆಯಿಂದ ನಡ್ಕೊಂಡ್ರೆ ಸಾಕು. ಅದೇ ನನ್ನ ಪೂಜೆ, ಅದೇ ನನ್ನ ನೈವೇದ್ಯ, ಅದೇ ನನ್ನ ಸೇವೆ, ಅದೇ ನನ್ನ ಭಜನೆ ಎಲ್ಲ ಆಗಿರುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಭಜನೆ ಆಗಿರ್ಬೋದು, ಪೂಜೆ ಆಗಿರ್ಬೋದು, ಏನೋ ಒಂದು ವ್ರತವನ್ನು ಮಾಡ್ತಾ ಇದ್ದೀರಿ ಅಂದರೆ ಅದು ನಿಮ್ಮ ಇಂದ್ರಿಯಗಳನ್ನು ನೀವು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡ್ತಾ ಇದ್ದೀರಾ. ಯಾವಾಗ ನಿಮ್ಮ ಇಂದ್ರಿಯಗಳಾಗಿರ್ಬೋದು, ನಿಮ್ಮ ಮನಸ್ಥಿತಿ ಆಗಿರ್ಬೋದು ನಿಮ್ಮ ಹಿಡಿತಕ್ಕೆ ಸಿಗುತ್ತೋ ಆಗ ನೀವು ಏನು ಅಂದ್ಕೊಂಡಿದ್ದೀರೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವೆಲ್ಲವೂ ಒಂದು ಮಾರ್ಗವಾಗಿವೆ, ಅವೆಲ್ಲವೂ ಒಂದು ಪದ್ಧತಿಗಳು ಯಾಕಾಗಿದ್ದಾವೆ ಅಂದರೆ ನಮ್ಮನ್ನು ಸೇರುವ ಮಾರ್ಗವಾಗಿವೆ ಅಷ್ಟೇ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ದೇವರನ್ನು ತಲುಪುವ ಏಕೈಕ ಮಾರ್ಗ ಅಂದರೆ ಅದು ಆಧ್ಯಾತ್ಮಿಕ ಮಾರ್ಗ. ಆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮನ್ನು, ನಿಮ್ಮ ಇಂದ್ರಿಯಗಳನ್ನು, ನಿಮ್ಮ ಮನಸ್ಸನ್ನು, ಚಂಚಲ ಮನಸ್ಸನ್ನು ಹಿಡಿತಕ್ಕೆ ತಗೊಳ್ಬೇಕು ಅಂದರೆ ಈ ರೀತಿಯಾಗಿ ವ್ರತ, ಪೂಜೆ, ದೀಪಾರಾಧನೆ ಇವೆಲ್ಲ ನೀವು ಮಾಡಿದಾಗ ಒಂದು ಸಾತ್ವಿಕ ಮನೋಭಾವ ನಿಮ್ಮಲ್ಲಿ ಮೂಡೋದ್ರ ಜೊತೆಗೆ ನಿಮ್ಮ ಸುತ್ತ ಒಂದು ಔರ ಅನ್ನೋದು ಪರಿಶುದ್ಧವಾಗ್ತವೆ. ಆ ಪ್ರಭಾಮಂಡಲವನ್ನು ಹೆಚ್ಚು ಪ್ರಕಾಶಮಾನಗೊಳಿಸಲಿಕ್ಕೆ ಈ ಪೂಜೆ, ವ್ರತ, ಈ ರೀತಿಯ ಒಂದು ಆರಾಧನೆಗಳು ಇರುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತದೆ. ಇವುಗಳ ಮೂಲಕವೇ ನೀವು ನಮ್ಮ ಬಳಿ ಬರಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ಸಮಯದಲ್ಲಿ ಕೆಲವರ ಎನರ್ಜಿಗೆ ಅದು ಅನಾರೋಗ್ಯದ ಸಮಸ್ಯೆಯಿಂದ ನರಳಾಡ್ತಾ ಇದೆಯೋ, ಭಯ ಆಗ್ತಾ ಇದೆಯೋ, ಆತಂಕ ಆಗ್ತಾ ಇದೆಯೋ, ಏನೆಲ್ಲ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದ್ದಾವೋ ಅದಕ್ಕೆ ಇಲ್ಲಿ ಉತ್ತಮ ಪರಿಹಾರ ಅಂದರೆ 10 ನಿಮಿಷ ಇಲ್ಲ 5 ನಿಮಿಷ ನಿಮಗೆ ನೀವು ಸಮಯ ಕೊಟ್ಕೊಂಡು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಧ್ಯಾನಕ್ಕೆ ಒಳಗಾಗಬೇಕು. ಆ ಧ್ಯಾನಕ್ಕೆ ಕೂತಾಗ ಮನಸ್ಸು ಚಂಚಲತೆಯಿಂದ ಭಾರವಾಗೋದು ಸತ್ಯ. ಯಾಕಂದರೆ ಆಗಲೇ ನೀವು ಹೊಸದೊಂದು ಲೋಕಕ್ಕೆ ಕಾಲಿಡಲಿಕ್ಕೆ ಶುರು ಮಾಡೋಕ್ಕೆ ಸಾಧ್ಯ ಆಗೋದು. ಈ ಚಂಚಲತೆಯನ್ನು ನೀವು ನಿಗ್ರಹಿಸಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗತ್ತೆ. ದಿನನಿತ್ಯ ನೀವು ಆ ಒಂದು ಸಮಯವನ್ನು ನಿಗದಿಪಡಿಸಿ ಧ್ಯಾನಕ್ಕೆ ಕುಳಿತುಕೊಳ್ಬೇಕು. ಒಂದೇ ಸರಿ ಒಗ್ಗೋದಿಲ್ಲ ಮನಸ್ಸು. ಯಾಕಂದರೆ ಇಷ್ಟು ದಿನ ನೀವು ಆ ಅಭ್ಯಾಸವನ್ನು ನಿಮ್ಮ ಮನಸ್ಸಿಗೆ ಮಾಡಿಸಿರೋದಿಲ್ಲ. ಹಾಗಾಗಿ ಅದು ಚಂಚಲತೆಗೆ ಜಾರೋದು ಸಹಜ. ಇಲ್ಲ ಅಂದರೆ ಬೇರೆ ಯಾವುದ್ಯಾವುದೋ ರೀತಿ ಚಿಂತೆಗಳಾಗಿರ್ಬೋದು, ಆಕರ್ಷಣೆ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ಜನರಾಗಿರ್ಬೋದು ಆ ಸಮಯದಲ್ಲಿ ಬಹಳ ಒಂದು ನಿಮ್ಮ ಮನಸ್ಸಲ್ಲಿ ಸುಳಿದಾಡೋದು ಸಹಜ. ಅವುಗಳನ್ನು ನೀವು ಇಗ್ನೋರ್ ಮಾಡಬಾರ್ದು, ಅಂದರೆ ತಡೆ ಹಿಡಿಯೋಕ್ಕೆ ಪ್ರಯತ್ನ ಪಡಬಾರ್ದು. ಅವು ಬಂದು ಹೋಗಬೇಕು. ಅವುಗಳು ಏನು ವಿಚಾರ ಅವುಗಳನ್ನು ಒಂದೊಂದೇ ನೆನಪು ಮಾಡ್ಕೊಳ್ತಾ ಅವುಗಳನ್ನು ನೀವು ಇಗ್ನೋರ್ ಮಾಡ್ತಾ ಹೋಗಬೇಕು. ಅಂದರೆ ಅವ್ನು ನೆನಪು ಮಾಡಿಕೊಂಡು ನೀವು ಮುಂದೆ ಹಾಕಬೇಕು. ಅವುಗಳನ್ನು ಅಲ್ಲೇ ತಡೆ ಹಿಡಿಯುವ ಪ್ರಯತ್ನ ಮಾಡಿದಾಗ ಮನಸ್ಸು ಒತ್ತಡಕ್ಕೆ ಜಾರತ್ತೆ, ತಲೆನೋವು ಬರುವ ಸಾಧ್ಯತೆ ಹೆಚ್ಚಿದೆ ಧ್ಯಾನದಲ್ಲಿ ಕುಳಿತಾಗ. ಹಾಗಾಗಿ ಅವುಗಳೇನಾದರೂ ಆ ವಿಚಾರಗಳು ಅಂತ ಜನರು ನೆನಪಿಗೆ ಬಂದಾಗ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ನೆನಪು ಮಾಡಿಕೊಂಡು ಇದು ಬೇಡ, ಇದು ಅನಗತ್ಯ ಅನ್ನೋ ರೀತಿಯಲ್ಲಿ ಅವುಗಳನ್ನ ನಿಧಾನವಾಗಿ ಸರಿಸ್ತಾ ಬರಬೇಕು. ಅಂದರೆ ಯಾವ ರೀತಿ ಅನುಭವ ಅಂದರೆ ನಿಮ್ಮ ಸ್ವಂತದವರು ಯಾರಾದರೂ ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಅನಿವಾರ್ಯ ಆಗಿರುತ್ತೆ ಅವ್ರ ಜೊತೆಗಿರೋದು ಸಂಬಂಧದಲ್ಲಿ. ಆದರೂ ಕೂಡ ಅವರ ಒಂದು ವಿಚಾರಗಳು ನಿಮಗೆ ತುಂಬ ಇರಿಟೇಟ್ ಮಾಡ್ತಾ ಇರ್ತವೆ. ಅವುಗಳನ್ನು ನಾಜೂಕಾಗಿ ಹೇಗೆ ನೀವು ಇಗ್ನೋರ್ ಮಾಡ್ತೀರಾ ಆ ರೀತಿ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರುವ ಈ ಧ್ಯಾನದಲ್ಲಿ ಕುಳಿತಾಗ ಕೆಲವು ವಿಚಾರಗಳನ್ನ, ಕೆಲವು ಜನರನ್ನು ನಿಧಾನವಾಗಿ, ಅವರಿಗೆ ಅರಿವಿಲ್ಲದಂತೆ ನಿಧಾನವಾಗಿ ಇಗ್ನೋರ್ ಮಾಡಬೇಕು. ಅವರಿಗೆ ಅದರ ಅನುಭವ ಆಗಬಾರ್ದು. ಆ ರೀತಿಯಾಗಿ ನೀವು ದಿನನಿತ್ಯ ಸ್ವಲ್ಪ ದಿನ ಅದಕ್ಕೆ ಅವಕಾಶ ಕೊಟ್ಟು ತಳ್ತಾ ಬಂದಾಗ ಒಮ್ಮೆಲೆ ನಿಮ್ಮ ಮನಸ್ಸು ನಿಧಾನವಾಗಿ ನಿಮಗೆ ಏನು ಬೇಕು ಧ್ಯಾನದಲ್ಲಿ, ಆಗ ನೀವು ಗುರುವನ್ನಾಗಿರ್ಬೋದು, ನೀವು ಇಷ್ಟಪಟ್ಟ ದೇವತೆಗಳನ್ನಾಗಿರ್ಬೋದು ತಂದು ನಿಲ್ಲಿಸ್ಕೊಂಡು ನೀವು ಧ್ಯಾನಕ್ಕೆ ಅವರ ಜೊತೆ ಒಂದು ಮಾತುಕತೆಗೆ, ಸಂವಾದಕ್ಕೆ ಇಳಿತೀರಾ. ಸಂವಾದದಲ್ಲಿ ನೀವು ಅಂದ್ಕೊಳ್ತೀರಾ ಏನೇನೆಲ್ಲ ಕೇಳಬೇಕು ಅಂತೇಳಿ, ಆದರೆ ನೀವೇನೂ ಕೇಳೋದಿಲ್ಲ. ಭಗವಂತ, ಗುರುವೇ, ನೀವೇ ನಮ್ಮ ಜೊತೆಗೆ ಇರಬೇಕು ಅನ್ನೋ ರೀತಿಲಿ ಅವರಿಗೆ ಸಮರ್ಪಣೆ ಆಗ್ತೀರಾ. ಆಗ ನೀವು ನಿಜವಾದ ಧ್ಯಾನವನ್ನು ಹೊಂದಿದ್ದೀರಾ ಅಂತೇಳಿ ಇಲ್ಲಿ ಅರ್ಥ. ಹಾಗೆ ಇದು ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಈಗ ಅವಶ್ಯಕತೆ ಇದೆ. ಅದರ ಕಡೆ ನೀವು ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಹೋಗಬೇಕು. ನಿಧಾನವಾಗಿ ಭೌತಿಕ ಸುಖಗಳನ್ನು ನಿಧಾನವಾಗಿ ನೀವು ಚದುರಿಸ್ತಾ ಬರಬೇಕು. ಅಂದರೆ ಅವುಗಳನ್ನು ಬಿಡ್ತಾ ಬರಬೇಕಂದ್ರೆ ಸನ್ಯಾಸತ್ವ ಸ್ವೀಕರಿಸಬೇಕು ಅಂತ ಇಲ್ಲಿ ಹೇಳ್ತಾ ಇಲ್ಲ. ನಿಮ್ಮ ಮನಸ್ಸು ಭೌತಿಕ ವಿಚಾರಗಳ ಸುಖಗಳ ಕಡೆಗೆ ಇದ್ದರೂ ಕೂಡ ಆಂತರಿಕವಾಗಿ ನೀವು ಶುದ್ಧರಾಗಬೇಕು. ಹಾಗೆ ನಿಮಗೆ ಏನು ಬೇಕೋ ಅದನ್ನು ನೀವು ಪಡ್ಕೊಳ್ಳೋಕ್ಕೆ, ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ನಿಮ್ಮ ಮನಸ್ಸನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು. ನೀವು ಅದರ ಕಂಟ್ರೋಲಿಗೆ ಜಾರಿದಷ್ಟು ನಿಮ್ಮ ಜೀವನದಲ್ಲಿ ಅದು ಬೇಕು, ಇದು ಬೇಕು, ಹಾಗೆ ಹೀಗೆ ಏನೇನೋ ಆಗಲಿಕ್ಕೆ ಶುರುವಾಗುತ್ತೆ. ಅದರ ಕಂಟ್ರೋಲಿಗೆ ನೀವು ಸಿಗಬಾರ್ದು. ನಿಮ್ಮ ಕಂಟ್ರೋಲಲ್ಲಿ ಅದು ಇರಬೇಕು. ನೀವು ಯಾವಾಗ ಬೇಕಾದರೂ ಅದನ್ನು ಭೌತಿಕ ಸುಖಗಳಿಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಬೇಡ ಅಂದಾಗ ಧ್ಯಾನಕ್ಕೆ ಕನ್ವರ್ಟ್ ಮಾಡ್ಕೊಂಡು ಮಾನಸಿಕ ಶಾಂತಿ, ಆರೋಗ್ಯ, ನೆಮ್ಮದಿಯನ್ನು ಪಡ್ಕೊಳ್ಳೋಕ್ಕೆ ಉಪಯೋಗಿಸ್ಕೊಳ್ಬೇಕು. ಅದೇ ನಿಜವಾದ ಧ್ಯಾನ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಮಾರ್ಗದರ್ಶನವನ್ನು ಕೆಲವರ ಎನರ್ಜಿಗೆ ಕೊಡ್ತಾ ಇದ್ದಾರೆ. ಇದರ ಅವಶ್ಯಕತೆ ನಿಮಗಿದೆ. ಯಾಕಂದರೆ ಅನಾರೋಗ್ಯದ ಸಮಸ್ಯೆಯಲ್ಲಿದ್ದೀರಾ, ಇಲ್ಲ ಯಾವುದೋ ಒಂದು ಚಿಂತೆ ನಿಮ್ಮನ್ನು ಆವರಿಸಿದೆ, ಭಯ ಆವರಿಸಿದೆ. ಈ ಭಯದಿಂದ, ಈ ಚಿಂತೆಯಿಂದ, ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕು ಅಂದರೆ ಧ್ಯಾನ ನಿಮಗೆ ಅವಶ್ಯಕವಾಗಿದೆ. ಧ್ಯಾನಕ್ಕೆ ಒಮ್ಮೆಲೆ ಮನಸ್ಸು ಒಗ್ಗೋದಿಲ್ಲ. ಹಾಗಾಗಿ ಪೂಜೆ, ಪುನಸ್ಕಾರ, ನಾಮಸ್ಮರಣೆ ಇದರ ಮೂಲಕ ನಿಧಾನವಾಗಿ ನೀವು ಆ ಮಾರ್ಗದಲ್ಲಿ ಸಾಗಿದಾಗ ಧ್ಯಾನ ನಿಮ್ಮನ್ನು ಆವರಿಸುತ್ತೆ. ಆಗ ನಿಮಗೆ ಧ್ಯಾನದ ಮಹತ್ವ ತಿಳಿಯುತ್ತೆ. ಈ ಧ್ಯಾನ ನಿಮ್ಮ ಜೀವನದಲ್ಲಿ ಅಭೂತಪೂರ್ಣವಾದ ಬದಲಾವಣೆಯ ಜೊತೆಗೆ ಅದ್ಭುತ ಚಮತ್ಕಾರಗಳನ್ನು ನೋಡುವಂಥ ಭಾಗ್ಯವನ್ನು
ತರತ್ತೆ ಅನ್ನೋ ರೀತಿಲಿ ಬರ್ತದೆ. ಧ್ಯಾನಕ್ಕೆ ಅಂತಹ ಶಕ್ತಿ ಇದೆ. ಧ್ಯಾನದಲ್ಲಿ ನಿಮ್ಮ ಶತ್ರುಗಳನ್ನು ಕೂಡ ನೀವು ಕಲ್ಪನೆ ಮಾಡಿಕೊಂಡು ನನಗೆ ತೊಂದರೆ ಕೊಡಬೇಡಿ ಅನ್ನೋ ರೀತಿಲಿ ವಿನಮ್ರವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಬಂದರೆ ಅವರ ಎನರ್ಜಿಯನ್ನು ಕೂಡ ನೀವು ಕನ್ವರ್ಟ್ ಮಾಡ್ಬೋದು. ಅಷ್ಟೊಂದು ಶಕ್ತಿ ಧ್ಯಾನಕ್ಕಿದೆ. ಇಲ್ಲಿ ಯಾಕೆ ಈ ವಿಚಾರ ರೆಸನೆಟ್ ಆಗ್ತಾ ಇದೆ ಅಂದರೆ, ಕೆಲವರಿಗೆ ಧ್ಯಾನ ಅಂದರೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅಂದರೆ ಧ್ಯಾನದಲ್ಲೂ ಕೂಡ ನಕಾರಾತ್ಮಕ ಆಲೋಚನೆಗಳು ಸುಳಿದಾಡ್ತಾ ಇರ್ತವೆ ಕೆಲವರಿಗೆ. ಹಾಗಾಗಿ ಇಲ್ಲಿ ಅವರ ಎನರ್ಜಿಗೆ ಈ ವಿಚಾರ ಕನೆಕ್ಟ್ ಆಗಿದೆ. ನಕಾರಾತ್ಮಕ ಒಂದು ವಿಚಾರಗಳು ಸುಳಿದಾಡಿದಾಗ ಅವುಗಳನ್ನು ಪೂರ್ಣವಾಗಿ ತಗೊಂಡು ನಂತರ ನಿಧಾನವಾಗಿ ಅವುಗಳನ್ನು ಬಿಡ್ತಾ ಬನ್ನಿ. ಎಷ್ಟು ದಿನ ಅಂತ ಅವುಗಳನ್ನು ಯೋಚಿಸ್ತೀರಾ? 1 ದಿನ ಬರುತ್ತೆ, 2 ದಿನ ಬರುತ್ತೆ, 3 ದಿನ ಬರುತ್ತೆ. ಅದೇ ಆಲೋಚನೆ ಮಾಡಿ 3ನೇ ದಿನ 4ನೇ ದಿನ ಆಗಲೇ ಇದು ನನಗೆ ಅವಶ್ಯಕತೆ ಇಲ್ಲ ಅಂತೇಳಿ ನೀವೇ ಸರಿಸ್ತೀರ ನಿಧಾನವಾಗಿ. ಆಗ ಅದರಿಂದ ನೀವು ಸಂಪೂರ್ಣವಾಗಿ ಹೊರಗೆ ಬರ್ತೀರಾ. ಅಷ್ಟೊಂದು ನಿಮಗೆ ಸಹಾಯ ಮಾಡುತ್ತೆ ಈ ಧ್ಯಾನ. ಹಾಗಾಗಿ ಧ್ಯಾನ ನಿಮ್ಮನ್ನು ಹೀಲ್ ಮಾಡಲಿಕ್ಕೆ ಇಲ್ಲಿ ಮುಂದೆ ಬಂದಿದೆ. ಅಂದರೆ ನನ್ನನ್ನು ಒಪ್ಪಿಕೊಳ್ಳಿ, ನಿಮ್ಮ ಜೀವನದಲ್ಲಿ ನಾನು ನಿಮಗೆ ತುಂಬ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಆ ಎನರ್ಜಿ ಕನೆಕ್ಟ್ ಆಗ್ತದೆ ಈ ಸಂದೇಶದ ಮೂಲಕ. ಹಾಗಾಗಿ ಒಂದು 10 ನಿಮಿಷಗಳ ಕಾಲ ನಿಮಗೆ ನೀವು ಸಮಯ ಕೊಟ್ಟು ಧ್ಯಾನಕ್ಕೆ ಶರಣಾದಾಗ ಅನೇಕ ರೀತಿಯ ಸಮಸ್ಯೆ, ಮಾನಸಿಕ ನೋವು, ದೈಹಿಕ ಬಾಧೆಗಳಿಂದ ನೀವು ಹೀಲ್ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗೆ ಅವರ ಉದಿ ಆಗಿರ್ಬೋದು, ಇಲ್ಲ ಸಚ್ಚರಿತ್ರೆ ಪಾರಾಯಣ ಆಗಿರ್ಬೋದು, ಈಗಾಗಲೇ ನೀವು ತುಂಬ ಮಾಡ್ತಾ ಇದ್ದೀರಾ. ಅದರಿಂದ ತುಂಬ ನಿಮಗೆ ಒಳ್ಳೆಯ ಅನುಭವ ಆಗಿದೆ. ಹಾಗೆ ತುಂಬ ಸಹಾಯ ಕೂಡ ಮಾಡಿದೆ ನಿಮಗೆ ಆ ಪಾರಾಯಣ ಆಗಿರ್ಬೋದು, ಆ ಉದಿ ಆಗಿರ್ಬೋದು. ಅದರ ಒಂದು ಕೃತಜ್ಞತಾ ಭಾವ ನಿಮ್ಮ ಮನಸ್ಸಲ್ಲಿ ಇದೆ. ಹಾಗೆ ಶಿರಡಿಗೆ ಹೋಗಬೇಕು ಅನ್ನುವ ನಿಮ್ಮ ಇಚ್ಛೆ ಪೂರ್ಣಗೊಂಡಿದೆ. ಹಾಗೆ ಕೆಲವರ ಎನರ್ಜಿ ಪ್ರಕಾರ ಪೂರ್ಣಗೊಳ್ಳಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ. ವಿಶೇಷವಾಗಿ ನಿಮ್ಮನ್ನು ಬಾಬಾ ಶಿರಡಿಗೆ ಕರೆಸ್ಕೊಳ್ತಾರೆ. ಇದಕ್ಕಿದ್ದ ಹಾಗೆ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅಂದರೆ ಗುರುವಿನ ಶರಣದಲ್ಲಿ ಬಂದಿರೋದು, ಆಧ್ಯಾತ್ಮಿಕ ಪಯಣದಲ್ಲಿ ಸಾಗ್ತಾ ಇರೋದು, ಇವೆಲ್ಲವೂ ನಿಮ್ಮ ಹಿಂದಿನ ಜನ್ಮದ ಪುಣ್ಯದ ಫಲ ಅನ್ನೋ ರೀತಿಯಲ್ಲಿ ಇಲ್ಲಿ ಕನೆಕ್ಟ್ ಆಗ್ತಾ ಇದೆ ಎನರ್ಜಿ. ಅಂದರೆ ನಿಮ್ಮ ಜೀವನದಲ್ಲಿ ಧೈರ್ಯ, ಸಹನೆ ಮತ್ತು ಕರ್ಮದ ಫಲದ ಸಮಯ ಬಂದಿದೆ ಎಂದು ಹೇಳ್ತಾ ಇದೆ. ಅಂದರೆ ಸೂಚನೆ ಸಿಗ್ತಾ ಇದೆ. ನೀವು ಹತ್ತಿರದ ಭೂತಕಾಲದಲ್ಲಿ ಮಾಡಿದ ಪ್ರಯತ್ನಗಳು ಈಗ ಫಲ ಕೊಡಲು ತಯಾರಾಗಿವೆ. ಆದರೆ ಕೆಲವು ಹಳೆಯ ಕರ್ಮ, ದುಃಖದ ನೆನಪುಗಳು, ನಕಾರಾತ್ಮಕ ಎನರ್ಜಿ ನಿಮ್ಮ ಬೆಳವಣಿಗೆಯನ್ನು ಸ್ವಲ್ಪ ತಡೆಯುತ್ತಿವೆ, ಬ್ಲಾಕೇಜ್ಗಳನ್ನು ತರ್ತಾ ಇದ್ದಾವೆ. ಹಾಗಾಗಿ ಇಲ್ಲಿ ಯಾರೋ ನಿಮಗೆ ನೋವು ಕೊಟ್ಟಿದ್ರು, ಇಲ್ಲ ವಂಚನೆ ಮಾಡಿದರು, ಇಲ್ಲ ಹಳೆಯ ದುಃಖದ ನೆನಪುಗಳು, ನಾನು ಎಷ್ಟೆಲ್ಲ ಹೋರಾಟ ಮಾಡಿದೆ, ಜೀವನದಲ್ಲಿ ಸಫರ್ ಮಾಡಿದೆ, ನನ್ನ ಹಣೆ ಬರದಲ್ಲಿ ನನಗೆ ಎಷ್ಟೆಲ್ಲ ಒಂದು ಕೆಟ್ಟದಿತ್ತು ಅನ್ನೋ ರೀತಿಯಲ್ಲಿ ನೀವೇನು ಒಂದು ಹಳೆಯ ಕರ್ಮವನ್ನು ನೆನಪು ಮಾಡಿಕೊಂಡು ಇಲ್ಲೋ ಒಂದು ರೀತಿಯಲ್ಲಿ ನಕಾರಾತ್ಮಕ ಭಾವನೆಗಳಿಗೆ ಸ್ಪಂದಿಸಿದಾಗ ನಿಮ್ಮ ಬೆಳವಣಿಗೆಯನ್ನು ಸ್ವಲ್ಪ ಮಟ್ಟಿಗೆ ನೀವೇ ತಡೆ ಹಿಡಿತೀರ. ಹಾಗಾಗಿ ಅವುಗಳಿಗೊಮ್ಮೆ ಕ್ಷಮೆಯನ್ನು ಕೊಟ್ಟು ನೀವು ಅವುಗಳನ್ನು ನಿಮ್ಮ ಜೀವನದಿಂದ ಹಿಂದೆ ಸರಿಸೋದೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಹಳೆಯ ನೋವು, ಮೋಸ, ಅಸಮಾಧಾನ ಇವುಗಳನ್ನು ಮನಸ್ಸಿನಿಂದ ನೀವು ಹೊರಗೆ ಹಾಕಬೇಕು. ನಾನು ಮಾಡಿದ ಒಳ್ಳೆಯ ಕರ್ಮ ನನಗೆ ಒಳ್ಳೆಯ ಫಲ ತಂದೇ ತರುತ್ತೆ ಅನ್ನುವ ವಿಶ್ವಾಸವನ್ನು ಇಡಬೇಕು. ನಿಮ್ಮ ಆತ್ಮಶಕ್ತಿಯ ಈಗ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಇದೆ, ಅದನ್ನು ನೀವು ನಂಬಬೇಕು. ನೀವು ಅನುಭವಿಸಿದ ವಿಳಂಬ ಆಗಿರ್ಬೋದು, ದೇವರ ಸಮಯದ ಪರೀಕ್ಷೆ ಅದೇ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ನಂಬಿಕೆ ಇಟ್ಟು ಮುಂದೆ ಹೋಗಬೇಕು. ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 5 ನಿಮಿಷ ದೀಪಗಳನ್ನು ಬೆಳಗಿಸುವ ಮೂಲಕ ಒಂದು ಪ್ರಾರ್ಥನೆ, ಹಾಗೆ ಒಂದು 10 ನಿಮಿಷದ ಧ್ಯಾನಕ್ಕೆ ನಿಮ್ಮ ಮನಸ್ಸನ್ನು ನೀವು ಒಳಪಡಿಸಬೇಕು. ಇದೇ ನಿಮಗೆ ನೀವು ಕೊಡುವ ಉತ್ತಮ ಸಮಯ ಆಗಿದೆ. ಅಂದರೆ ನೀವು ಇನ್ನೊಬ್ಬರಿಗೋಸ್ಕರ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಜೀವನದಲ್ಲಿ ಅದು ಬೇಕು, ಇದು ಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು, ಭವಿಷ್ಯವನ್ನು ರೂಪಿಸಿಕೊಡಬೇಕು ಅನ್ನೋ ಭರದಲ್ಲಿ ನಿಮಗೆ ನೀವು ಸಮಯ ಕೊಡೋದನ್ನು ಮರ್ತಿದ್ದೀರಾ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಸಮಯ ಕೊಡಬೇಕು. ನಿಮ್ಮ ಬಗ್ಗೆ ನೀವು ಸಮಯ ಕೊಟ್ಟು ನಿಮ್ಮ ಕಾಳಜಿ, ನಿಮ್ಮ ಮೇಲೆ ಗೌರವ, ಪ್ರೀತಿ ಯಾವಾಗ ಇಡ್ತಾ ಹೋಗ್ತೀರೋ ನಿಮ್ಮಲ್ಲಿ ಆತ್ಮವಿಶ್ವಾಸ ದೈಹಿಕವಾಗಿ, ಮಾನಸಿಕವಾಗಿ ಬಲಗೊಳ್ತಾ ಹೋಗುತ್ತೆ. ಆಗ ನೀವು ಇನ್ನೊಬ್ಬರನ್ನು ಕೂಡ ನೋಡ್ಕೊಳ್ಳೋಕ್ಕೆ ಸಹಾಯ ಕೂಡ ಮಾಡುತ್ತೆ. ನಿಮ್ಮ ಸುತ್ತಲಿನ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗ್ತಾ ಇದ್ದಾವೆ ಅನ್ನುವುದನ್ನು ನೀವು ಆವಾಗವಾಗ ಹೇಳ್ಕೊಳ್ತಾ ಇರಬೇಕು. ಹಾಗೆ ಉಪ್ಪು ನೀರಿನಿಂದ ಸ್ನಾನ ಮಾಡ್ತಾ ಇರಬೇಕು. ಇದರಿಂದ ಒಂದು ಎನರ್ಜಿ, ಅಂದರೆ ಯಾರದ್ದೋ ಎನರ್ಜಿ ನಿಮ್ಮ ಮೇಲೆ ಬಲವಂತವಾಗಿ ಪ್ರವೇಶ ಆಗಿದೆ ಅಂದರೆ ಅದು ಕ್ಲಿಯರ್ ಆಗಲಿಕ್ಕೆ ಆ ಉಪ್ಪು ಸಹಾಯ ಮಾಡುತ್ತೆ. ನೀರು ಪಂಚಭೂತಗಳಲ್ಲಿ ಒಂದಾಗಿದೆ. ಹಾಗಾಗಿ ಇದರ ಸಹಾಯದಿಂದ, ಉಪ್ಪಿನ ಸಹಾಯದಿಂದ ನಿಮ್ಮ ಮೇಲಿರೋ ಒಂದು ನೆಗೆಟಿವ್, ಕೆಟ್ಟ ದೃಷ್ಟಿಯನ್ನು ನೀವು ರಿಮೂವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸನೆಟ್ ಆಗ್ತದೆ. ಹಳೆಯ ವಸ್ತುಗಳು, ಹಳೆಯ ಮೆಸೇಜ್ಗಳು, ಯಾರೋ ನಿಮಗೆ ಮೆಸೇಜ್ಗಳನ್ನು ದುಃಖದಲ್ಲಿ ಕಳಿಸಿದ್ರು, ಅಂದರೆ ನಿಮಗೆ ದುಃಖ ತರುವಂಥ ಮೆಸೇಜ್ಗಳನ್ನು ಮಾಡಿದರು, ಇಲ್ಲ ನಿಮ್ಮ ಮೆಸೇಜ್ಗಳಿಗೆ ಅವರು ರೆಸ್ಪಾನ್ಸ್ ಮಾಡದೇ ಇರುವ ಒಂದು ವಿಚಾರಗಳು ಕೂಡ ನಿಮ್ಮ ಮನಸ್ಸಲ್ಲಿ ಇದ್ದಾವೆ ಇವಾಗಲೂ ಕೂಡ ಅನ್ನೋದಾದರೆ ನಿಮಗೆ ಅವು ನೋವು ಕೊಡ್ತಾ ಇದ್ದಾವೆ. ಹಾಗಾಗಿ ಅವುಗಳನ್ನು ಡಿಲೀಟ್ ಮಾಡಿಬಿಡಿ. ನಿಮ್ಮ ಕೆಲವೊಂದು ಬ್ಲಾಕೇಜ್ಗಳು ಏನಿದ್ವಲ್ಲ ನಿಮ್ಮ ಜೀವನದಲ್ಲಿ ಅವು ಇವಾಗ ರಿಮೂವ್ ಆಗ್ತಾ ಇದ್ದಾವೆ. ಹಣದ ವಿಚಾರದಲ್ಲಿದ್ದ ಬ್ಲಾಕೇಜ್ಗಳು ಕೂಡ ರಿಮೂವ್ ಆಗ್ತಾ ಇದ್ದಾವೆ. ಹಣ ಕೊಡುವವರು ನಿಮಗೆ ಹಣವನ್ನು ಹಿಂತಿರುಗಿಸಿ ಆದಷ್ಟು ಬೇಗನೆ ಕೊಡ್ತಾರೆ. ಹಾಗೆ ಹಣದ ವಿಚಾರದಲ್ಲಿ ನಿಮಗಿರುವ ಅಡೆತಡೆಗಳು ಕೂಡ ನಿವಾರಣೆ ಆಗ್ತಾ ಇದ್ದಾವೆ. ಪ್ರೀತಿ ನೀವು ತುಂಬ ಬಹಳವಾಗಿ ನಂಬಿಕೆಯಿಂದ ಮಾಡಿದ್ರಿ, ಆದರೆ ಅವರೇ ಎಲ್ಲೋ ಒಂದು ರೀತಿಯಲ್ಲಿ ನಿಮಗೆ ಮೋಸ ಮಾಡಿದ್ದಾರೆ.
ಆದರೆ ಅವರಿಗೆ ಅದು ಪಶ್ಚಾತ್ತಾಪವಾಗಿ ಯಾವಾಗಲೂ ಕಾಡ್ತಾನೆ ಇರುತ್ತೆ. ನಿಮ್ಮ ಪ್ರೀತಿ ಅಷ್ಟು ಶುದ್ಧವಾಗಿತ್ತು, ಹಾಗಾಗಿ ನಿಮಗೆ ಅವರು ಮೋಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿದರು, ಇಲ್ಲ ನಿಮ್ಮ ಮತ್ತು ಅವರ ಮಧ್ಯೆ ಇನ್ನೊಬ್ಬರು ಪ್ರವೇಶ ಮಾಡಿ ಅವರ ಮನಸ್ಸನ್ನು ಕನ್ವರ್ಟ್ ಮಾಡಿದರು. ಒಟ್ಟಾರೆಯಾಗಿ ಯಾವೆಲ್ಲ ರೀತಿಯಲ್ಲಿ ಗೊಂದಲಗಳಾಗಿ ಈಗ ಏನು ನಿಮ್ಮ ಪ್ರೀತಿಯಲ್ಲಿ ಒಂದು ಅಂತರ ಅಂತ ಮೂಡಿದೆಯಲ್ಲ, ಆದರೆ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅವರು ಒಂದಲ್ಲ ಒಂದು ರೀತಿ ನನ್ನ ಪ್ರೀತಿನ ಒಪ್ಕೊಂಡು ಬಂದೇ ಬರ್ತಾರೆ ಅಂತೇಳಿ. ನಿಮ್ಮ ಶುದ್ಧವಾದ ಮನಸ್ಸಿನ ಪ್ರಾರ್ಥನೆ, ಪವಿತ್ರವಾದ ಆತ್ಮದ ಪ್ರಾರ್ಥನೆ ಕೂಗಿದೆಯಲ್ಲ, ಅವರನ್ನು ತಲುಪಿ ಈಗ ಅವ್ರ ಮನಸ್ಸಲ್ಲಿ ಹೇಗಾಗ್ತಾ ಇದೆ ಅಂದರೆ ಕಸಿ ಬಿಸಿ ಆಗ್ತಾಯಿದೆ. ನಾನೆಲ್ಲೋ ಮೋಸ ಮಾಡಿಬಿಟ್ಟೆ, ನಾನು ಮೋಸ ಮಾಡಬಾರ್ದಿತ್ತು ಅನ್ನೋ ರೀತಿಲಿ ಅನ್ನಿಸ್ತಾ ಇದೆ. ಅವರು ಮರಳಿ ಬರುವ ಸಾಧ್ಯತೆ 99% ಇದೆ ಅನ್ನೋ ರೀತಿಲೂ ಬರ್ತಾಯಿದೆ. ಪಶ್ಚಾತ್ತಾಪದಿಂದ ನರಳಾಡ್ತಾ ಇದ್ದಾರೆ, ನಾನು ಮಾಡಿದ್ದು ತಪ್ಪು ಅಂಥೇಳಿ. ಒಂದು ದಿನಕ್ಕೆ ಒಂದು ಸಲವಾದರೂ ಅವರ ಮನಸ್ಸು, ಆತ್ಮಸಾಕ್ಷಿ ಅವರಿಗೆ ಹೇಳ್ತಾ ಇದೆ. ಆದರೂ ಕೂಡ ನಿಮ್ಮ ಬಳಿ ಬರಲಿಕ್ಕೆ ಮರಳಿ ಅವರ ಈಗೋ ಆಗಿರ್ಬೋದು, ಇಲ್ಲ ಅವರ ಹತ್ತಿರ ಇರುವ ಇನ್ನೊಬ್ಬರ ಎನರ್ಜಿ ತಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಕಾಣಿಸ್ತಾ ಇದೆ. ಆದರೂ ಇವೆಲ್ಲವೂ ನಿಧಾನವಾಗಿ ಸುಧಾರಿಸುತ್ತವೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ. ನೀವು ಈಗ ಕಾಯುವ ಹಂತದಲ್ಲಿ ಇದ್ದೀರಾ, ಕಾಯ್ತಾನೂ ಇದ್ದೀರಾ, ಆದರೆ ಫಲ ಖಚಿತವಾಗಿ ಸಿಗುತ್ತೆ ಅನ್ನೋ ರೀತಿಲಿ ಮೆಸೇಜ್ ಬರ್ತದೆ. ಹೊಸ ಅವಕಾಶ ಬರ್ತಾಯಿದೆ ಕೆಲವರಿಗೆ. ಅದು ಮನೆ ಬದಲಾವಣೆ ಆಗಿರ್ಬೋದು, ಇಲ್ಲ ಒಂದು ಕೆಲಸ ಬದಲಾವಣೆ ಆಗಿರ್ಬೋದು, ಇಲ್ಲ ಊರನ್ನೇ ನೀವು ಬದಲಾಯಿಸೋ ವಿಚಾರದಲ್ಲಿ ಹೊಸ ಅವಕಾಶ ನಿಮ್ಮನ್ನು ಹುಡುಕಿ ಬರ್ತದೆ. ಇದರಿಂದ ಈ 3 ಸಾಧ್ಯತೆ ನಿಮ್ಮ ಜೀವನದಲ್ಲಿ ಆದಷ್ಟು ಬೇಗನೆ ನೆರವೇರ್ತವೆ. ಮನೆ ಬದಲಾಯಿಸ್ತೀರ, ಇಲ್ಲ ಊರನ್ನು ಬದಲಾಯಿಸ್ತೀರ, ಇಲ್ಲ ಕೆಲಸವನ್ನು ಬದಲಾಯಿಸ್ತೀರ. ಆದರೆ ಆ ಥರ ಮಾಡಬೇಡಿ. ಸ್ವಲ್ಪ ಒಂದು ಎಚ್ಚರಿಕೆಯಿಂದ ಹಾಗೆ ತಾಳ್ಮೆಯಿಂದ ವ್ಯವಹರಿಸಿ, ನಂತರ ನೀವು ಅದರಲ್ಲಿ ಮುಂದುವರಿರಿ. ನೀವು ಯಾವ ರೀತಿ ಬೀಜವನ್ನು ಬಿತ್ತಿದಿರೋ ಅದರ ಬೆಳೆ ಈಗ ಬಂದಿದೆ, ಫಲ ಕೊಡಲಿಕ್ಕೆ ಸಿದ್ಧವಾಗಿದೆ. ಹಳೆಯ ಕರ್ಮ ಶುದ್ಧೀಕರಣದ ಒಂದು ಹಂತದಲ್ಲಿದೆ, ಅಂದರೆ ನಡೀತಾ ಇದೆ. ದುಃಖ ಕಡಿಮೆ ಆಗ್ತಾ ಇದೆ. ಧೈರ್ಯದಿಂದ ಮುಂದುವರಿಯೋದನ್ನು ನೀವೀಗ ಕಲ್ತಿದ್ದೀರಾ. ಈ ತಿಂಗಳು ಎಂಡಿಂಗಲ್ಲಿ ಹೊಸ ಅವಕಾಶಗಳು ಸಿಗ್ತವೆ. ಕೆಲವೊಂದು ಕೆಲಸದ ಪರಿವರ್ತನೆ ಆಗುತ್ತೆ. ಪ್ರಮೋಷನ್ ಅಥವಾ ಹೊಸ ಜವಾಬ್ದಾರಿ ಸಾಧ್ಯತೆ ಇದೆ. ಹಿಂದಿನ ಶ್ರಮಕ್ಕೆ ಈಗ ಫಲ ಸಿಗಲಿಕ್ಕೆ ಶುರುವಾಗಿದೆ. ಹಣದ ಹರಿವು ನಿಧಾನವಾಗಿ ನಿಮ್ಮ ಕಡೆ ಬರ್ತಾ ಇದೆ. ಹಾಗೆ ಕುಟುಂಬದಲ್ಲಿ ಒಗ್ಗಟ್ಟು ಹೆಚ್ಚಾಗ್ತಾ ಇದೆ. ಮದುವೆ ಯೋಗ ಇರುವವರಿಗೆ ಶುಭ ಸುದ್ದಿ ಬರಬಹುದು, ಬಂದೇ ಬರುತ್ತೆ ಅನ್ನೋ ರೀತಿಲಿ ಕಾಣಿಸ್ತಿದೆ. ಯಾವೆಲ್ಲ ರೀತಿಯಲ್ಲಿ ನೀವು ಗುರುವಿನಲ್ಲಿ ಸಮರ್ಪಣೆಯಾಗಿದ್ರೋ, ದೇವತೆಗಳಲ್ಲಿ ಒಂದು ಹರಕೆಯನ್ನು ಹೊತ್ತಿದ್ರೋ ಮದುವೆ ಯೋಗ ಬರಬೇಕು ಅಂತೇಳಿ ಖಂಡಿತ ಶುಭ ಸುದ್ದಿ ಬರ್ತಾ ಇದೆ. ಹಳೆಯ ಮನಸ್ತಾಪಗಳು ಪರಿಹಾರವಾಗ್ತಾ ಇದ್ದಾವೆ. ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತಾ ಇದೆ. ದೇವರ ಅನುಗ್ರಹ ಸ್ಪಷ್ಟವಾಗಿ ನಿಮಗೆ ಅನುಭವ ಆಗ್ತಾ ಇದೆ. ಪಿತೃ ಆಶೀರ್ವಾದ ಸಹಕಾರ ನೀಡ್ತಾ ಇದೆ ನಿಮಗೆ. ಕೆಲವೊಂದು ಸಾರಿ ನೀವು ತುಂಬ ಭಗವಂತನನ್ನು ನಂಬಿ ಪ್ರಾರ್ಥಿಸಿದ್ರಿ, ನಂಬಿಕೆ ಇಟ್ಟು ಜೀವನದಲ್ಲಿ ಮುಂದುವರೆದಿದ್ರಿ. ಏನೇ ಕಷ್ಟ ಇದ್ದರೂ ಕೂಡ ಭಗವಂತನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತೇಳಿ ನೀವು ನಂಬಿದ್ರಿ. ಆದರೆ ವ್ಯತಿರಿಕ್ತ ಪರಿಸ್ಥಿತಿಗಳು ನಿಮ್ಮ ವಿರುದ್ಧವಾಗಿ ಇರೋದ್ರಿಂದ ಒಂದು ಸ್ವಲ್ಪ ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ. ಆದರೆ ನೀವು ನಂಬಿಕೆ ಕಳ್ಕೊಂಡಿರ್ಬೋದು ಭಗವಂತನ ಮೇಲೆ, ಗುರುವಿನ ಮೇಲೆ. ಆದರೆ ಅವರು ನಿಮ್ಮ ಮೇಲೆ ಯಾವುದೇ ಕಾರಣಕ್ಕೂ ಕೋಪನೂಗೊಂಡಿಲ್ಲ, ಹಾಗೆ ಹಾನಿ ಉಂಟಾಗಲಿಕ್ಕೂ ಬಿಡುತ್ತಾ ಇಲ್ಲ. ಇನ್ನೂ ಏನೋ ದೊಡ್ಡದಾಗಬೇಕಾಗಿತ್ತು. ಈ ರೀತಿಯಾಗಿ ವ್ಯತಿರಿಕ್ತ ಪರಿಣಾಮಗಳ ಮೂಲಕ ನಿಮ್ಮ ಮನಸ್ಸಿಗೆ ನೋವು ಆಗಿರ್ಬೋದು. ಆದರೂ ಕೂಡ ಭಗವಂತ 99% ನಿಮ್ಮ ಮೇಲೆ ಬಂದಿರುವ ಹಾನಿಯನ್ನು ಸ್ವೀಕಾರ ಮಾಡಿ ನಿಮಗೆ 1% ಅನುಭವಿಸಲಿಕ್ಕೆ ಬಿಟ್ಟಿದ್ದಾರೆ. ಅದು ಕೂಡ ಕೆಲವೊಂದು ಪಾಠಗಳನ್ನು ನೀವು ಕಲಿಯಬೇಕು, ಹಾಗೆ ಕರ್ಮಗಳನ್ನು ನೀವು ಭೋಗಿಸಲೇಬೇಕು. ಯಾಕಂದರೆ ಅದಕ್ಕೆ ಕಾರಣ ನೀವೇ ಆಗಿದ್ರಿ. ಹಿಂದೆ ಜನ್ಮದಲ್ಲಾಗಿರ್ಬೋದು, ಈ ಜನ್ಮದಲ್ಲಿ ಆಗಿರ್ಬೋದು, ಅದನ್ನು ನೀವು ಅನುಭವಿಸಲೇಬೇಕು. ಹಾಗಾಗಿ 1% ಅವರು ನಿಮಗೆ ಕೊಟ್ಟಿದ್ದಾರೆ. ಕರುಣೆ, ದಯೆ, ಪ್ರೇಮದಿಂದ ಉಳಿದಿದ್ದನ್ನು ಅವರು ಭರಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕಾಣಿಸ್ತಿದೆ. ನೀವೀಗ ನಿಮ್ಮ ಸ್ವಾಭಿಮಾನವನ್ನು ಬಿಟ್ಟು ಎಲ್ಲೋ ಒಂದು ರೀತಿಯಲ್ಲಿ ಅಹಂಕಾರದಿಂದ ಕೆಲವೊಂದು ವಿಚಾರಗಳನ್ನು ನೀವು ಮನಸ್ಸಲ್ಲಿ ತಗೊಂಡು ಈ ರೀತಿ ನಿಮ್ಮ ಮತ್ತು ಗುರುವಿನ ಮಧ್ಯ, ದೇವರ ಮಧ್ಯೆ ಇರುವ ಸಂಬಂಧವನ್ನು ಘಾಸಿಗೊಳಿಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಿದೆ. ಇದನ್ನು ನೀವೇ ಈಗ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಭಗವಂತ ಗುರುವಾಗಿರ್ಬೋದು, ಯಾವತ್ತಿಗೂ ಒಂದು ಸಾರಿ ನಮ್ಮ ಕೈ ಹಿಡಿದಿದ್ದಾರೆ ಅಂದರೆ ಅವರು ಯಾವತ್ತಿಗೂ ತಮ್ಮ ಕೈಯನ್ನು ಹಿಂದೆ ಸರಿಸೋದಿಲ್ಲ. ನಾವೇ ಅತಿಯಾಗಿ ಎಲ್ಲೋ ನೋವು ಸಿಕ್ಕಾಗ, ಅತಿಯಾಗಿ ಸಂತೋಷ ಸಿಕ್ಕಾಗ ನಾವೇ ಅವರನ್ನು ಎಲ್ಲೋ ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಮಾಡ್ತೀವಿ ಹೊರತು ಆ ಒಂದು ಶಕ್ತಿಗಳು ಯಾವತ್ತಿಗೂ ಕೂಡ ನಮಗೆ ತೊಂದರೆ ಕೊಡೋದಿಲ್ಲ. ಯಾವಾಗಲೂ ಕೂಡ ಅವು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತವೆ, ನಮ್ಮ ಬೆಳವಣಿಗೆಯನ್ನು ನೋಡಿ ಖುಷಿ ಪಡ್ತಾ ಇರ್ತವೆ ಅಂತೇಳಿ ನೀವು ನಂಬಬೇಕು ಅನ್ನೋ ರೀತಿ ಇಲ್ಲಿ ಬರ್ತಾ ಇದೆ. ಕೆಲವರಿಗೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಅಂತೇಳಿ ಬರ್ತಾ ಇದೆ. ಹೃದಯದ ರಕ್ತದ ಒತ್ತಡ ಹೆಚ್ಚಾಗ್ಬೋದು, ಹಾಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ನಿಯಮಿತ ವ್ಯಾಯಾಮ, ಧ್ಯಾನವನ್ನು ಮಾಡಿ ಅಂತ ಹೇಳಿ ಬರ್ತಾ ಇದೆ. ಹಿಂದಿನ ವರ್ಷ ನಿಮ್ಮ ಪರೀಕ್ಷೆಯ ವರ್ಷವಾಗಿತ್ತು, ಆದರೆ ಈ ವರ್ಷ ನಿಮ್ಮ ಪರೀಕ್ಷೆಯ ವರ್ಷವಲ್ಲ, ಸಿದ್ಧತೆಯ ವರ್ಷ ಆಗಿದೆ. ಅನುಭವಿಸಿದ ಕಷ್ಟಗಳು ಈಗ ಫಲ ಕೊಡಲು ಪ್ರಾರಂಭವಾಗ್ತಾ ಇದ್ದಾವೆ. ಧೈರ್ಯ, ಸಹನೆ, ಜಯ ಇದು ನಿಮ್ಮ ಮಂತ್ರವಾಗಿರಲಿ. ಖಂಡಿತವಾಗಿ ಗುರು ನಿಮ್ಮ ನಂಬಿಕೆಗೆ, ಭರವಸೆಗೆ ಎಂದಿಗೂ ಕೂಡ ಮೋಸ ಮಾಡೋದಿಲ್ಲ. ಅವರು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಡ್ತಾ ಇದ್ದಾರೆ ಸುಂದರವಾಗಿ. ಅದರ ಮೇಲೆ ನೀವು ವಿಶ್ವಾಸ ಇಡಬೇಕೇ ಹೊರತು ನನ್ನ ಪ್ರಾರ್ಥನೆ ಎಲ್ಲಾದರೂ ತಪ್ಪಾಗಿದೆಯಾ, ಇಲ್ಲ ಬಾಬಾ ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸಲಿಲ್ವಾ, ಇಲ್ಲ ನಾನು ಮಾಡಿದ್ದೇನಾದರೂ ತಪ್ಪಾಗಿದೆಯಾ ಅನ್ನೋ ರೀತಿಯಲ್ಲಿ ಸಂದೇಹ ಪಡಬಾರ್ದು. ನಿಮ್ಮ ಭಕ್ತಿ, ನಿಮ್ಮ
ಶ್ರದ್ಧೆ, ನಿಮ್ಮ ವಿಶ್ವಾಸದ ಮೇಲೆ ಸಂದೇಹ ಪಟ್ಟಷ್ಟು ಅದರಲ್ಲಿ ಬ್ಲಾಕೇಜ್ಗಳು ಉಂಟಾಗ್ತವೆ. ಕರ್ಮ ಎಷ್ಟೇ ದೊಡ್ಡ ಪರಿಣಾಮವನ್ನು ನಿಮ್ಮ ಮೇಲೆ ಬೀರಲಿಕ್ಕೆ ಶುರು ಮಾಡಿದರೂ ಗುರುವಿನ ಕರುಣೆ, ದಯೆ, ಪ್ರೇಮ ನಿಮ್ಮ ಮೇಲಿರೋದ್ರಿಂದ ಆ ಎಲ್ಲ ಕರ್ಮ ಬಂಧನದಿಂದ ನೀವು ಮುಕ್ತಿಯನ್ನು, ಸ್ವತಂತ್ರತೆಯನ್ನು ಪಡ್ಕೊಳ್ಳುವ ಹಂತದಲ್ಲಿದ್ದೀರಾ, ಶುದ್ಧೀಕರಣ ಹಂತದಲ್ಲಿ ಇದ್ದೀರಾ. ಖಂಡಿತ ಈ ಸಮಯದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತಗೊಂಡಿದ್ರಿ, ಆದ್ದರಿಂದ ಈಗಾಗಲೇ ತಕ್ಷಣವೇ ನೀವು ಹೊರಗೆ ಬಂದಿದ್ರಿ. ಅಂದರೆ ಅದು ತಪ್ಪು ಅನ್ನೋ ರೀತಿಯಲ್ಲಿ ನಿಮಗೆ ಎಚ್ಚರಿಕೆ ಸಿಕ್ತು, ನಿಮಗೆ ಮನದಟ್ಟಾಯಿತು, ಅದರಿಂದ ಹೊರಗೆ ಬಂದಿದ್ದೀರಾ. ಅಂದರೆ ಗುರು ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಈಗ ಗುರುವಿನ ಶಕ್ತಿ ನನ್ನ ಜೊತೆಗಿದೆ, ಅದಕ್ಕೋಸ್ಕರನೇ ನಾನು ತಪ್ಪು ಅಂತ ಹೇಳಿ ಅದನ್ನು ಮಾಡಿದರೂ ಕೂಡ ಅದರಿಂದ ನಾನು ಬೇಗನೆ ಹಿಂದೆ ಸರಿಲಿಕ್ಕೆ ಗುರು ಸಹಾಯ ಮಾಡಿದರು ಅಂತೇಳಿ ನೀವು ನಿಮಗೆ ಅಂದ್ಕೊಳ್ಬೇಕು. ಈ ರೀತಿ ಎಷ್ಟೋ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ನಡೆದಿದ್ದಾವೆ. ಅದರಿಂದ ನೀವು ಈಗಾಗಲೇ ಹೊರಗೆ ಕೂಡ ಬಂದಿದ್ದೀರಾ, ನಾನು ಮಾಡಿದ ತಪ್ಪು ಅಂತ ಹೇಳಿ ಅದನ್ನು ಸುಧಾರಿಸ್ಕೊಂಡು ಹೊಸ ಹೆಜ್ಜೆಯನ್ನು ಇಟ್ಟಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ಇಲ್ಲಿ ಗುರುವಾಗಿರ್ಬೋದು, ದೈವಶಕ್ತಿಗಳಾಗಿರ್ಬೋದು ನಿಮ್ಮನ್ನು ಕ್ಷಮಿಸಿ ನಿಮಗೆ ಮತ್ತೊಂದು ಮಗದೊಂದು ಅವಕಾಶವನ್ನು ಕೊಡ್ತಾ ಇದ್ದಾರೆ. ಅದರ ಅನುಭವ ಈಗ ನಿಮಗೆ ಆಗಿದೆ. ಪಶ್ಚಾತ್ತಾಪ ಪಟ್ಟು ಗುರುವಿನಲ್ಲಿ ಶರಣಾಗಿದ್ದೀರಾ ಅಂದರೆ ಅವ್ರು ಯಾವತ್ತಿಗೂ ದ್ವೇಷವನ್ನು ನಿಮ್ಮ ಮೇಲೆ ಇಡೋದು ಇಲ್ಲ, ಹಾಗೆ ಹಾನಿಯನ್ನು ನಿಮ್ಮ ಜೀವನಕ್ಕೆ ಮಾಡೋದು ಇಲ್ಲ. ಯಾಕಂದರೆ ಗುರುವು ಕರುಣೆ, ದಯೆ, ಪ್ರೇಮದ ಸಾಕಾರವಾಗಿದ್ದಾರೆ. ಹಾಗಾಗಿ ಅವರು ನಿಮ್ಮ ಜೀವನದಲ್ಲಿ ಕೆಟ್ಟದನ್ನು ಅಳಿಸಿ ಒಳ್ಳೆಯದನ್ನು ತುಂಬಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಏರಿಳಿತಗಳು, ಸಮಸ್ಯೆಗಳು ಆಗೋದು ಸಹಜ. ಕೆಲವು ಕರ್ಮಗಳು ಕಾಡಿದರೆ ಕೆಲವು ಪಾಠಗಳನ್ನು ಕಲಿಸಲಿಕ್ಕೆ ಈ ರೀತಿ ಕರ್ಮ ನಿಮ್ಮ ಎದುರಾಗಿದೆ. ಗುರುವಿನ ಶರಣದಲ್ಲಿ ನೀವು ಇರೋದರಿಂದ ನೀವು ತುಂಬ ಸುರಕ್ಷಿತವಾಗಿದ್ದೀರಾ. ಅದರ ಮೇಲೆ ನೀವು ನಂಬಿಕೆ ಇಟ್ಟು ಮುಂದೆ ಹೋಗಿ ಎಂಥದೇ ಒಂದು ಬ್ಲಾಕೇಜ್ಗಳಾಗಿದ್ದರೂ ನಿಮ್ಮ ಜೀವನದಿಂದ ಹಿಂದೆ ಸರಿತವೆ. ಎಂಥ ಶತ್ರುಗಳೇ ಆಗಿರಲಿ ಅವರ ಪ್ರಭಾವ ನಿಮ್ಮ ಮೇಲೆ ಬೀರೋದಿಲ್ಲ. ಆ ನಂಬಿಕೆ ನಿಮ್ಮಲ್ಲಿ ಎಲ್ಲಿವರೆಗೂ ದೃಢವಾಗಿರುತ್ತೋ ಅಲ್ಲಿವರೆಗೂ ನೀವು ಸುರಕ್ಷಿತ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಇವತ್ತಿನ ಟ್ಯಾರೋ ಕಾರ್ಡ್ನ ಎನರ್ಜಿಯನ್ನು ನಾನು ವಿಸ್ತಾರವಾಗಿ ವಿವರಿಸಿದ್ದೀನಿ. ನಿಮ್ಮ ಜೀವನಕ್ಕೆ ಈ ವಿಚಾರಗಳು ಹತ್ತಿರವಾಗಿದ್ದರೆ ಕೃತಜ್ಞತಾಪೂರ್ವಕವಾಗಿ ಗುರುವಿಗೆ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.